ಇನ್ನು ದೇಶದ ಆರ್ಥಿಕತೆ ಮೇಲೆ ವಿದೇಶಿ ಕರೆನ್ಸಿ ಎಫೆಕ್ಟ್ ಅನ್ನ ಬೀರ್ತಾ ಇದೆ. ಹಾಗಾಗಿ ಮನೆಗಳಲ್ಲಿ ಅಡುಗೆ ಎಣ್ಣೆಯನ್ನು ಮಿತವಾಗಿ ಬಳಸಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ಮಿತಿಯ ಅಗತ್ಯತೆ ಇದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಡುಗೆ ಎಣ್ಣೆ ಮಿತವಾಗಿ ಬಳಸೋದೇ ದೊಡ್ಡ ದೇಶ ಪ್ರೇಮ. ದೇಶದ ಬೊಕ್ಕಸ ಸುಭದ್ರವಾಗಿಡೋದಕ್ಕೆ ನಿಮ್ಮ ಕೊಡುಗೆಯನ್ನ ಕೊಡಿ ನಾಗರಿಕರು. ಇನ್ನು ಕೃಷಿಯಲ್ಲಿ ಸಾವಯವ ಕೃಷಿಗೆ ಆದ್ಯತೆ ನೀಡಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಕೆಲವೊಂದು ತ್ಯಾಗಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಅಡುಗೆ ಎಣ್ಣೆ ಮಿತವಾಗಿರಲಿ, ಜೊತೆಗೆ ಸಾವಯವ ಕೃಷಿ ಅಥವಾ ಸಾವಯವ ಉತ್ಪನ್ನಗಳಿಗೆ ನೀವು ಆದ್ಯತೆ ಕೊಡಿ ಅಂತ ಕರೆ ಕೊಟ್ಟಿದ್ದಾರೆ. खाने के तेल का भी है, इसके आयात के लिए भी बहुत बड़ी मात्रा में हमें विदेशी मुद्रा खर्च करनी पड़ती है. हर परिवार अगर खाने के तेल में खाने का तेल का जो उपयोग करता है, अगर वो कुछ कमी करे, मैंने बार बार कहा है 10% कम करो. अगर हम तेल खाना कम करें ना, तो भी वो देशभक्ति का बहुत बड़ा काम है. आप देश सेवा में योगदान दे सकते हैं. अपने खेत को नहीं बचाएंगे तो भविष्य में फसलों पर भी खतरा आ जाएगा. इसलिए बहुत जरूरी है खाने. ಇನ್ನು ದೇಶ ಪ್ರೇಮದ ಬಗ್ಗೆ ಮಾತಾಡ್ತಾ, ದೇಶಕ್ಕಾಗಿ ಸಾಯೋದೊಂದೇ ದೇಶ ಪ್ರೇಮ ಅಲ್ಲ, ದೇಶಕ್ಕಾಗಿ ತ್ಯಾಗ ಮಾಡೋದು ಕೂಡ ಒಂದು ದೇಶ ಪ್ರೇಮನೇ. ತೈಲ ಪೂರೈಕೆ ಕಡಿಮೆ ಆಗ್ತಿರುವಂತ ಕಾರಣಕ್ಕೆ ದೇಶದಲ್ಲಿ ಕಷ್ಟವಾಗ್ತಾ ಇದೆ. ಭಾರತದ ಭವಿಷ್ಯಕ್ಕಾಗಿ ಒಗ್ಗಟ್ಟಿನ ಹೋರಾಟ ಅನಿವಾರ್ಯ. ಹಾಗಾಗಿ ಸದ್ಯಕ್ಕೆ ಸರಳ ಜೀವನವನ್ನ ರೂಢಿಸಿಕೊಳ್ಳೋದು ಅನಿವಾರ್ಯವಾಗಿದೆ ಅಂತೇಳಿ ದೇಶದ ಜನರಿಗೆ ನರೇಂದ್ರ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ದೇಶಭಕ್ತಿಯನ್ನ ಮೆರಿರಿ, ದೇಶ ಪ್ರೇಮ ಅಂತ ಏನ್ ಕರೀತಾರೆ, ಅದು ಸಾಯೋದೊಂದೇ ಅಲ್ಲ, ದೇಶಕ್ಕೋಸ್ಕರ ಕೆಲವೊಂದು ತ್ಯಾಗಗಳನ್ನ ಮಾಡಿ ಒಗ್ಗಟ್ಟಿನ ಹೋರಾಟ ಅಗತ್ಯತೆ ಇದೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. युद्ध की वजह से पूरी दुनिया में पेट्रोल, डीजल, गैस और फर्टिलाइजर के दाम बहुत अधिक बढ़ चुके हैं, आसमान को भी पार कर गए. भारत सरकार इस युद्ध के पिछले 2 महीनों से देशवासियों को इस संकट से बचाने के लिए लगातार प्रयास कर रही है. मां भारती को सर्वोपरि रखते हुए हमें एकजुट होकर के लड़ना होगा. हमें याद रखना है, देश के लिए मरना ही सिर्फ देशभक्ति नहीं होती है. देश के लिए जीना और देश के प्रति अपने कर्तव्यों को निभाना, वो भी देशभक्ति होती है. ಮೋದಿ ಸಲಹೆ ಬಗ್ಗೆ ಬೆಂಗಳೂರಿನ ನಿವಾಸಿಗಳು ಏನ್ ಹೇಳಿದ್ದಾರೆ ಕೇಳೋಣ. ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದ್ರೆ ಬೆಸ್ಟು. ಡೀಸೆಲ್ಲು ಪೆಟ್ರೋಲು ಎಲ್ಲ ಜಾಸ್ತಿ ಆಗ್ತಾ ಇದೆ ಈ ಕಾಂಗ್ರೆಸ್ ಬಂದಾದಮೇಲೆ. ಸೊ ಆವಾಗ ಸ್ವಲ್ಪ ಗಾಡಿಗಳು ಕಮ್ಮಿ ಆಗುತ್ತೆ, ರೋಡಲ್ಲಿ ಈಸಿಯಾಗಿ ಓಡಾಡ್ಬೋದು ಒನ್ ಪ್ಲೇಸ್ ಟು ಒನ್ ಪ್ಲೇಸು. ಸೊ ಇವಾಗೆಲ್ಲ ಐ ಟಿ ಪ್ಲೇಸಸ್ ಎಲ್ಲ ಇದೆ, BTM ಲೋಟು ಮತ್ತು ಸಿಲ್ಕ್ ಬೋರ್ಡು ಮತ್ತು ಎಲ್ಲ ಕಡೆನೂ. ಸೊ ಇವಾಗ ಎಲ್ಲ ಕಡೆನೂ ಆಲ್ಮೋಸ್ಟ್ ಮೆಟ್ರೋ ಓಪನ್ ಆಗಿಬಿಟ್ಟಿದೆ. ಗ್ರೀನ್ ಲೈನು, ಪರ್ಪಲ್ ಲೈನು, ಬ್ಲೂ ಲೈನು ಎಲ್ಲ ಓಪನ್ ಆಗಿದೆ. ಸೊ ಮೆಟ್ರೋ ಯೂಸ್ ಮಾಡಿದ್ರೆ ಬೆಸ್ಟು ಅಂತ ಅನಿಸುತ್ತೆ. ಈ 2 ವೀಲರ್ಸ್ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ನೀವು AC ಹೋಗ್ಬೋದು. ಸೊ 24 hours AC ಇರುತ್ತೆ ನಿಮಗೆ ಮೆಟ್ರೋಲ್ಲಿ. ಸೊ ಕೂತ್ಕೊಂಡು ಹೋಗ್ಬೋದು, ಮತ್ತು ಆರಾಮಾಗಿ ನಿಂತ್ಕೊಂಡು ಎಲ್ಲ ಮಾತಾಡ್ಕೊಂಡು ಹೋಗ್ಬೋದು. ಈ ಟ್ರಾಫಿಕಲ್ಲಿ ನಿಂತ್ಕೊಂಡು ಸಿಗ್ನಲ್ಸಲ್ಲಿ ಅಲ್ಲಿ ಇಲ್ಲಿ ಸುಮ್ಮನೆ ಯಾಕೆ ಇದು ಮಾಡೋದು, ಡಸ್ಟು ಪೊಲ್ಯೂಷನ್ ಎಲ್ಲ. ಸೊ ಅದಕ್ಕೆ ಇವಾಗ ಬ್ಯಾಟ್ರಿ ವೆಹಿಕಲ್ಸ್ ಕೂಡ ಜಾಸ್ತಿ ಆಗಿದೆ. ಅದು ಬ್ಯಾಟ್ರಿ ವೆಹಿಕಲ್ಸ್ ಒಳ್ಳೆಯದೇ, ಬಟ್ ಚಾರ್ಜಿಂಗ್ ಪಾಯಿಂಟ್ಸ್ ಮಾಡಬೇಕು ಎಲ್ಲ ಕಡೆನೂ. ಚಾರ್ಜಿಂಗ್ ಪಾಯಿಂಟ್ಸ್ ಮಾಡಿದ್ರೆ ಅಲ್ಲಲ್ಲಿನೂ ಒಂದು ಆಗಿದ್ದ ಮೀಟಿಂಗಲ್ಲಿ ನಾನು ನೋಡಿದೆ, ಲೈಕ್ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಎಲೆಕ್ಟ್ರಿಕ್ ರೀಸೆಂಟಾಗಿ ತೊಗೊಂಡಿದ್ದು. ಅಂದರೆ ಎಲೆಕ್ಟ್ರಿಕಲ್ ಏನು ಪ್ರಾಬ್ಲಮ್ ಇಲ್ಲ, ಒಂದ್ಸಲ ಚಾರ್ಜ್ ಮಾಡಿಕೊಂಡ್ರೆ ಒಂದು 170-140 ಕಿಲೋಮೀಟ್ರೆಲ್ಲ ಆರಾಮಾಗಿ ಮಾಡ್ಬೋದು. ಸೊ ಎಲೆಕ್ಟ್ರಿಕ್ ತೊಗೊಂಡು ಓಡಾಡೋದು ತುಂಬ ಬೆಸ್ಟು, ಯಾಕಂದರೆ ಅದು ಎಕೋ ಫ್ರೆಂಡ್ಲಿನೂ ಆಗಿರುತ್ತೆ. ಅದಕ್ಕೋಸ್ಕರ ಎಲೆಕ್ಟ್ರಿಕ್ ಬೆಸ್ಟು ಅಂತ ಅನಿಸುತ್ತೆ. ಎಲೆಕ್ಟ್ರಿಕ್ ಗಾಡಿ ಯೂಸ್ ಮಾಡೋದು ತುಂಬ ಒಳ್ಳೆಯದು, ಬಟ್ ಇನ್ನೂ ಎಲೆಕ್ಟ್ರಿಕ್ದು ಫೀಚರ್ಸ್ ಎಲ್ಲ ಇನ್ನೂ ಜಾಸ್ತಿ ಡೆವಲಪ್ ಮಾಡಬೇಕು. ಇನ್ನೂ ಎಲೆಕ್ಟ್ರಿಕ್ದು ಸ್ಟ್ಯಾಂಡ್ಸ್ ಎಲ್ಲ ಜಾಸ್ತಿ ಮಾಡಿದ್ರೆ ಯೂಸ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಇನ್ನೂ ಅಲ್ಲಲ್ಲೇ ಮಾಡಬೇಕು ಎಲೆಕ್ಟ್ರಿಕ್ ಚಾರ್ಜರ್ ಹಬ್ಬು, ಆವಾಗ ಎಲ್ಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಪೆಟ್ರೋಲ್ ರೇಟು ಜಾಸ್ತಿ ಆಗ್ತಾ ಇದೆ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋದು ಸರ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಲ್ಮೋಸ್ಟ್ ಎಲ್ಲ ಬಸ್ ಎಲ್ಲ ಎಲೆಕ್ಟ್ರಿಸಿಟಿ ಇದೆ ಈಗ. ಇನ್ನು ಮತ್ತೆ ಎಲ್ಲ ಜಾಸ್ತಿ ಮಾಡ್ಕೊಂಡ್ರೆ ಎಲ್ಲ ಇವಾಗ ಜನರೇಷನ್ ಒಳ್ಳೇದಲ್ವಾ, ರೇಟು ಜಾಸ್ತಿ ಪೆಟ್ರೋಲು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಈಗ ಜಾಗತಿಕವಾಗಿ ಆರ್ಥಿಕ ಬಿಕ್ಕಟ್ಟು ಉಲ್ಬಣಗೊಂಡಿದೆ, ಹಾಗಾಗಿ ಸರಳ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ, ನಾಗರಿಕರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಯಾವ ಮುನ್ಸೂಚನೆ ಅಂತ ಹೇಳಿ ಜನ ಈಗ ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಮತ್ತೆ ಇದನ್ನ ಅಳವಡಿಕೆ ಮಾಡ್ಕೊಳ್ಳೋಕೆ ಜನರ ಮನಸ್ಥಿತಿ ಹೆಂಗಿದೆ? ಶರ್ಮಿಳಾ ಶೆಟ್ಟಿ, ಬಹಳ ಪ್ರಮುಖವಾಗಿ ನರೇಂದ್ರ ಮೋದಿ ಅವರು ಜಾಗತಿಕ ಬಿಕ್ಕಟ್ಟಿನ ವಿಚಾರವನ್ನು ಪ್ರಸ್ತಾಪಿಸಿ ಜನತೆಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಾವು ಗಮನಿಸಬೇಕು, ಅಂದರೆ ಇತ್ತೀಚಿನ ದಿನಗಳಲ್ಲಿ ಯುದ್ಧ ಸಂಭವಿಸ್ತಾ ಇದೆ, ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಅದು ಕೇವಲ ಭಾರತಕ್ಕೆ ಅಂತಲ್ಲ, ಬೇರೆ ಬೇರೆ ದೇಶಗಳಿಗೂ ಕೂಡ ಇದು ಸಮಸ್ಯೆಯನ್ನು ತಂದೊಡ್ತಾ ಇದೆ. ಅಂದರೆ ಕೆಲವು ದೇಶಗಳಿಗೆ ಅನಿಲ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದಿರ್ಬೋದು, ಹಾಗೆ ಇನ್ನಿತರ ಬೇರೆ ಬೇರೆ ಸಮಸ್ಯೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾವು ಇಂಧನದ ಸಮಸ್ಯೆಯನ್ನು ಹಲವು ದೇಶಗಳು ಅನುಭವಿಸ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಮ್ಮ ಜೀವನ ಕ್ರಮವನ್ನು ಕೂಡ ಬದಲಾವಣೆ ಮಾಡ್ಕೊಳ್ಬೇಕು, ಮತ್ತು ನಾವು ಅದೆಲ್ಲ ಸವಾಲುಗಳನ್ನು ಎದುರಿಸಬೇಕು ಅನ್ನುವಂಥ ರೀತಿಯಲ್ಲಿ ನರೇಂದ್ರ ಮೋದಿ ಅವರು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಗಮನಿಸಬೇಕು, ಇತ್ತೀಚೆಗೆ ಏನು ಯುದ್ಧ ಸಂಭವಿಸಿತ್ತು, ಆ ಒಂದು ಯುದ್ಧದ ಪರಿಣಾಮವಾಗಿ ಭಾರತದಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳು ತಲೆದೂರಿದ್ದವು. ಅಂದರೆ ಅಷ್ಟರ ಪ್ರಮಾಣದಲ್ಲಿ ನಾವು ಅವಲಂಬಿತ ಆಗಿದ್ದೇವೆ. ಅದನ್ನು ನಾವು ನಮ್ಮ ಜೀವನ ಕ್ರಮವನ್ನು ಬದಲಾವಣೆ ಮಾಡಿಕೊಳ್ಳುವ ಮೂಲಕವಾಗಿ ಒಂದಿಷ್ಟು ಅಂದರೆ ಒಂದು ವ್ಯವಸ್ಥಿತವಾಗಿ ನಾವು ಜೀವನವನ್ನು ರೂಪಿಸ್ಕೊಂಡು ಹೋದರೆ ಅದನ್ನು ಈ ರೀತಿಯ ಸಂದಿಗ್ಧತೆ ಎದುರಾದಂಥ ಸಂದರ್ಭದಲ್ಲಿ ಅದನ್ನು ಹಿಮ್ಮೆಟ್ಟಿಸಬಹುದು ಅನ್ನುವಂಥ ರೀತಿಯಲ್ಲಿ ಅವರು ಕರೆಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಜಾಗತಿಕವಾಗಿ ದಿನೇ ದಿನೇ ಒಂದೆಲ್ಲ ಒಂದು ಸಮಸ್ಯೆಗಳು ತಲೆದೂರ್ತಾ ಇದ್ದಾವೆ. ಅದರಲ್ಲೂ ಯುದ್ಧದ ಪರಿಸ್ಥಿತಿಗಳು ಎದುರಾದಂಥ ಸಂದರ್ಭದಲ್ಲಿ ಅನೇಕ ರಾಷ್ಟ್ರಗಳಿಗೆ ಬೇರೆ ಬೇರೆ ರೀತಿಯ ಬಿಕ್ಕಟ್ಟುಗಳು ಎದುರಾಗ್ತವೆ. ಅದರಲ್ಲೂ ಪ್ರಮುಖವಾಗಿ ಇಂಧನಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮಸ್ಯೆಗಳು ಎಲ್ಲ ದೇಶಗಳಲ್ಲೂ ಕೂಡ ಈಗ ಇರ್ತಕ್ಕಂಥದ್ದು. ಅಂದರೆ ಭಾರತದಲ್ಲೂ ಕೂಡ ಅನಿಲ ಏನು ಸಮಸ್ಯೆ ಉದ್ಭವ ಆಗಿತ್ತು, ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರಿಗೆ ಸಮಸ್ಯೆ ಆಯಿತು. ಆದರೆ ಇದೆಲ್ಲದಕ್ಕೂ ಕೂಡ ಕಾರಣ ಏನಂತಂದರೆ ನಾವು ಅದರ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು. ಇಷ್ಟರ ಮಟ್ಟಿಗೆ ಅವಲಂಬಿತ ಆದಂಥ ಸಂದರ್ಭದಲ್ಲಿ ಅದರ ಪೂರೈಕೆಯಲ್ಲಿ ವ್ಯತ್ಯಾಸ ಆದಂಥ ಸಂದರ್ಭದಲ್ಲಿ ನಾವು ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಕರೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿಯೂ ಕೂಡ ಜಾಗತಿಕವಾಗಿ ಬೇರೆ ಬೇರೆ ರೀತಿಯ ಯುದ್ಧದ ಸನ್ನಿವೇಶಗಳು ಎದುರಾಗುವಂಥ ಸಾಧ್ಯತೆಗಳಿರ್ತಕ್ಕಂಥ ಕಾರಣಕ್ಕಾಗಿ ನಾವು ಅದೆಲ್ಲದಕ್ಕೂ ಕೂಡ ಒಗ್ಗಟ್ಟಿನಿಂದ ಎದುರಿಸಬೇಕು ಅನ್ನುವಂಥ ಒಂದು ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಶರ್ಮಿಳಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಕಾರ್ತಿಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.